ಸಾಫ್ಟ್ವೇರ್ ಅಲ್ಲಿ ನಾವು ಯಾವ ರೀತಿಯ ಡಿಸೈನ್ ಮಾಡ್ಬೋದು, ಏನೇನ್ ಮಾಡೆಲ್ಸ್ ಮಾಡ್ಬೋದು, ಇಷ್ಟು ಮಾಡೆಲ್ಸ್ ಮಾಡ್ಬೋದು ಸರ್. ಇಷ್ಟು ಮಾಡ್ಬೋದು ಸರ್. ಇಷ್ಟು ಮಾಡೆಲ್ಸ್ ನ ಒಬ್ಬ ಮಾಸ್ಟರ್ ಕೈ ಮಾಡಕ್ ಆಗತ್ತಾ? ಸಾಧ್ಯನೇ ಇಲ್ಲ. ಕಟ್ಟಿಂಗ್ ಆಗಿದೆ ಸರ್. ಸೂಪರ್ ಸರ್. ಜಸ್ಟ್ ಹಿಂಗ್ ಎತ್ಕೋಬಿಡಿ ಅಷ್ಟೇ ಅಲ್ವಾ, ಮುಗ್ದೋಯ್ತಲ್ಲ. ಮುಗ್ದೋಯ್ತು ಸರ್. ಈಗ ಏನ್ ನೋಡ್ತಾ ಇದ್ರ, ಈ ರೀತಿ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಲೇಸರ್ ಮಿಷಿನ್ ವರ್ಕ್ ಆಗ್ಬೇಕಾರೆ ಆಮೇಲೆ ಇದನ್ನ ಜಾಗೃತಿಯಿಂದ ಒಂದು ಯೂಸ್ ಮಾಡ್ಬೇಕಲ್ವಾ? ಹೌದು ಸರ್, ಹೌದು ಹೌದು, ಕರೆಕ್ಟ್, ಹೌದು. ಸೊ ನೀವು ಟೈಮ್ ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಡಿಬೇಕಾದ್ರೆ 53 ಸೆಕೆಂಡ್ ಅಲ್ಲಿ ಒಂದು ಬ್ಲೌಸ್ ಪೀಸ್ ಕಟ್ ಆಗುತ್ತೆ. ನೀವು, ನನ್ನ ಹೆಸರು ಚೇತನ್ ಅಂತ, ಯುಮಿ ಎಂಬ್ರಾಯ್ಡರಿ ಬ್ರಾಂಚ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲೇನ್ ನೋಡ್ತಾ ಇದ್ರ, ಇದು ಕಂಪನಿ ನೇಮ್ ಬಂದ್ಬಿಟ್ಟು Fashion.Eng ಲೇಸರ್ ಅಂತ ಹೇಳಿ. ಇದು ಬಂದ್ಬಿಟ್ಟು ನಿಮಗೆ ಬಟ್ಟೆ ಕಟ್ ಮಾಡುವಂತ ಒಂದು ಲೇಸರ್ ಕಟಿಂಗ್ ಮಿಷಿನ್ ಸರ್. ಇದು ಫುಲ್ಲಿ ಆಟೋಮೆಟಿಕ್ ಸರ್. ಫುಲ್ಲಿ ಆಟೋಮೆಟಿಕ್ ಬರುತ್ತೆ. ಇದ್ರಲ್ಲಿ ನೀವು ಬ್ಲೌಸ್ ಆಗಿರ್ಬೋದು, ಚೂಡಿದಾರು, ಜೆಂಟ್ಸ್ ವೇರ್, ಕಿಡ್ಸ್ ವೇರ್, ಯೂನಿಫಾರ್ಮ್ಸ್, ಎಲ್ಲಾ ರೀತಿಯ ಗಾರ್ಮೆಂಟ್ ಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನೀವು ಕಟ್ ಮಾಡ್ಬೋದು. ಬ್ಲೌಸ್ ಎಲ್ಲ ಕಟ್ ಒಂದು ಶರ್ಟ್ ಇದೆ ಅಂತ ಅನ್ಕೊಂಡ್ರೆ ಎಷ್ಟು ಸೆಕೆಂಡ್ ಅಲ್ಲಿ ಕಟ್ ಆಗುತ್ತೆ ಸರ್? ಅದೇ ಬ್ಲೌಸ್ ಎಲ್ಲ ನೀವು ಕಟ್ ಮಾಡ್ತೀರಾ ಅಂತಂದ್ರೆ 53 ಸೆಕೆಂಡ್ ಅಲ್ಲಿ ಒಂದು ಬ್ಲೌಸ್ ಪೀಸ್ ಕಟ್ ಆಗುತ್ತೆ. ಒಂದು ಬ್ಲೌಸ್ ಪೀಸ್, ಹೌದು ಸರ್. ಒಂದೇ ಕಸ್ಟಮರ್ದು 3-4 ಬ್ಲೌಸ್ ಇದೆ, ಒಂದೇ ಸೈಜ್, ಒಂದೇ ಮೆಜರ್ಮೆಂಟ್, ಒಂದೇ ಡಿಸೈನ್ ಸೆಲೆಕ್ಟ್ ಮಾಡಿದಾರೆ ಅಂತಂದ್ರೆ ಅಷ್ಟು ಬ್ಲೌಸ್ ಒಟ್ಟಿಗೆ ಇಡಿ 53 ಸೆಕೆಂಡ್ ಅಲ್ಲಿ ಅಷ್ಟು ಬ್ಲೌಸ್ ಕಟ್ ಆಗುತ್ತೆ. ನೀವು ಮಾಸ್ಟರ್ ಕೊಟ್ಟಿ ಟೈಲರಿಂಗ್ ಇದ್ರಲ್ಲಿ ಯೂನಿಟ್ ಅಲ್ಲಿ ಮಾಸ್ಟರ್ ಕೊಟ್ಟಿ ಕಟ್ ಮಾಡ್ತೀರಾ, ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇದ್ರು ಒಂದು ಬ್ಲೌಸ್ಗೆ ಅಟ್ಲೀಸ್ಟ್ ಅರ್ಧ ಅವರ್ ತಗೊಂತಾರೆ. ಅರ್ಧ ಅವರ್, 2 ಬ್ಲೌಸ್ಗೆ 1 ಅವರ್. ನಮ್ದು 2 ನಿಮಿಷ ಬೇಕಲ್ಲ, 1 ನಿಮಿಷದಲ್ಲಿ ಅಷ್ಟು ಬ್ಲೌಸ್ ಕಟ್ ಆಗುತ್ತಲ್ಲ. ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೋದು ನೀವು ಇದರಿಂದ, ಅಧಿಕವಾಗಿ ಲಾಭ ಗಳಿಸಬಹುದು. ಯೂನಿಫಾರ್ಮ್ಸ್ ನ ಕಟ್ ಮಾಡಬಹುದು, ಮೆನ್ಸ್ ಗಾರ್ಮೆಂಟ್ಸ್ ನ. ಹೌದು ಸರ್, ಡೆಫಿನೆಟ್ಲಿ. ನಿಮ್ಮ ಟೈಲರಿಂಗ್ ಮಷೀನ್ ದೊಡ್ಡ ಶಾಪ್ ಇದೆ, 15-20 ಜನ ಅವ್ರ ಹತ್ರ ಇದ್ದಾರೆ ಅಂದ್ರೆ ಅವ್ರು ಮಾಸ್ಟರ್ ಮಾಡೋದ ಕೆಲಸನೇ ತಾನು ಮಾಡಬೇಕು. ಹೌದು ಸರ್, ಹೌದು. ಮಾಸ್ಟರ್ ನ ಎಲಿಮಿನೇಟ್ ಮಾಡಿ ಅವ್ರಿಗೆ 60-70 ಸಾವಿರ 80 ಸಾವಿರ ಇನ್ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಎಲ್ಲ 1 ಲಕ್ಷ ಕೊಟ್ಟು ಇಟ್ಕೊಂಡಿರ್ತೀರಾ. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಮಿಷಿನ್ ತಗೊಳ್ಳಿ, ಮಾಸ್ಟರ್ ನ ಎಲಿಮಿನೇಟ್ ಮಾಡಿ, ಅದ್ರ ಕೆಲಸ ಎಲ್ಲ ನೀವು ಇದೇ ಮಾಡುತ್ತೆ. ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ ನಿಮ್ಗೆ. 1 ನಿಮಿಷದೊಳಗಡೆ ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡ್ಬೇಕಾಗುತ್ತೆ. ಎಲ್ಲ ಸರ್, ಎಲ್ಲಾ ರೀತಿಯ ಗಾರ್ಮೆಂಟ್ಸ್, ಮೆಜಾರಿಟಿ ಗಾರ್ಮೆಂಟ್ಸ್. ಹೌದು ಸರ್. ಬೆಡ್ ಸೈಜ್ ಬಂದ್ಬಿಟ್ಟು ನಿಮ್ಗೆ 130 ಸೆಂಟಿಮೀಟರ್ ಬೈ 90 ಸೆಂಟಿಮೀಟರ್ ಬರುತ್ತೆ. ಇಷ್ಟು ದೊಡ್ಡ ಬೆಡ್ ಸೈಜ್ ಬರೋದ್ರಿಂದ ನೀವು ಎಷ್ಟೇ ದೊಡ್ಡ ಗಾರ್ಮೆಂಟ್ ಇದ್ರು ಇಟ್ಟು ನೀವು ಕಟ್ ಮಾಡ್ಬೋದು. ಹೌದು. ನೀವು ಬ್ಲೌಸ್ ಹಾಕಿದ್ದಾರೆ ಸ್ನೇಹಿತರೆ, ನೋಡ್ಕೊಳ್ಳಿ, ನಿಮ್ಗೆ ಕಾಣ್ತಾ ಇದೆ. ಇದೇ ತರ ಪ್ಯಾಂಟ್ ಹಾಕ್ತಾರೆ, ಇದೇ ತರ ಶರ್ಟ್ ಹಾಕೊಂಡು ಕಟ್ ಮಾಡ್ತಾರಲ್ವಾ, ಸೊ ಅದೇ ತರ ಇರುತ್ತೆ. ಹೌದು ಸರ್, ಹೌದು, ಕರೆಕ್ಟ್. ಈಗ ನೀವು ಲೇಡೀಸ್ ಅಲ್ಲಿ ಬಂದ್ರೆ ಚೂಡಿದಾರ್, ಅನಾರ್ಕಲಿ ಡ್ರೆಸ್ಸಸ್ ಆಗಿರ್ಬೋದು, ಒಂದೇ ಸತಿ ಇಟ್ಟು ಕಟ್ ಮಾಡಾಕಿ, ಆ ರೀತಿ ಅಲ್ವಾ. ಸೊ ಏನೇನು ಹೇಗ್ ವರ್ಕ್ ಆಗುತ್ತೆ ಇದು ಅಂತಂದ್ರೆ, ಲೇಸರ್ ಮಿಷಿನ್ ಬೇಕು ಅಂತಂದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು, ಒಂದು ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಒಂದು ಲ್ಯಾಪ್ಟಾಪ್ ಇರಬೇಕು. ಅವಾಗ ಅಷ್ಟೇ ನೀವು ಲೇಸರ್ ನ ವರ್ಕ್ ಮಾಡಕ್ ಸಾಧ್ಯ. ನಮ್ ಕಡೆಯಿಂದ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಈ ರೀತಿ ಒಂದು ಮಾಸ್ಟರ್ ಕೀನ ಕೊಡ್ತೀವಿ. ಮಾಸ್ಟರ್ ಕೀ ಏನಿದು ಮಾಸ್ಟರ್ ಕೀ ಅಂತಂದ್ರೆ, ಇದು ಹಾಕಿದ್ರೇನೆ ನೀವು ಲೇಸರ್ ಮಿಷಿನ್ ರನ್ ಆಗೋದು. ಇದಕ್ಕೆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಬರುತ್ತೆ, ಸಾಫ್ಟ್ವೇರ್ ರನ್ ಆಗೋದು. ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಹೌದು ಸರ್, ನಮ್ ಕಡೆಯಿಂದಾನೆ ಮಾಡ್ಕೊಡ್ತೀವಿ. ಈ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ಹೌದು ಸರ್, ಕ್ಯಾಡ್ ಸಾಫ್ಟ್ವೇರ್ ನ ಕಂಪ್ಲೀಟ್ಲಿ ರೀಡಿಸೈನ್ ಮಾಡಿರುವಂತ ಸಾಫ್ಟ್ವೇರ್ ಇದು. ಈ ರೀತಿ ಸಾಫ್ಟ್ವೇರ್ ಬರುತ್ತೆ ಸರ್, ಟೈಲರಿಂಗ್ ಕ್ಯಾಡ್ ಸಾಫ್ಟ್ವೇರ್ ಅಂತ, Fashion.Eng ಲೇಸರ್ ಅವ್ರ ಕಡೆಯಿಂದ. ಮಾಸ್ಟರ್ ಕೀ ಇದ್ರೇನೆ ನಿಮ್ಗೆ ಸಾಫ್ಟ್ವೇರ್ ಓಪನ್ ಆಗೋದು. ಸೊ ಈ ಮಷಿನ್ ನ ನೀವು ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತಿದ್ರೆ, ನೀವೆಲ್ಲ ಹೋದಾಗ ಮಾಸ್ಟರ್ ಕೀನ ತಗೊಂಡೋದ್ರೆ ಸಾಫ್ಟ್ವೇರ್ ನಾಗ್ಲಿ ಮಿಷಿನ್ ಆಗ್ಲಿ ಯಾರು ಆಕ್ಸೆಸ್ ಮಾಡಕ್ ಆಗಲ್ಲ. ಮಾಸ್ಟರ್ ಕೀ ಇರ್ಲೇಬೇಕು. ಸೊ ಏನೇನ್ ಮಾಡ್ಬೋದು ನೀವು ಇದ್ರಲ್ಲಿ, ಆಲ್ಮೋಸ್ಟ್ ಮೆಜಾರಿಟಿ ಡೀಟೇಲ್ಸ್ ನಾವೆಲ್ಲ ಕೊಟ್ಬಿಟ್ಟಿವಿ ಸರ್. ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತೆಲ್ಲ. ನೀವು ಕಸ್ಟಮರ್ ಬಿಲ್ಲಿಂಗ್ ಡೀಟೇಲ್ಸ್ ಆಗಿರ್ಬೋದು, ಅವ್ರ ಆರ್ಡರ್ ಸ್ಟೇಟಸ್ ಆಗಿರ್ಬೋದು, ನಿಮ್ಮ ಹತ್ರ ಸ್ಟಾಫ್ ಡೀಟೇಲ್ಸ್, ಅವ್ರ ಪೇಮೆಂಟ್ ರಿಪೋರ್ಟ್, ಎಷ್ಟು ಪೇಮೆಂಟ್ ಮಾಡಿದೀರಾ, ಪ್ರತಿಯೊಂದು ನಿಮ್ಗೆಲ್ಲ ಇದ್ರಲ್ಲೇ ಮಾಡ್ಕೋಬಹುದು. ಎಲ್ಲ ನೀವು ಅದಕ್ಕೆ ಅಂತ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಆಗ್ಲಿ, ನೀವು ಒಂದು ನೋಟ್ಬುಕ್ ಆಗ್ಲಿ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಇದ್ರಲ್ಲೇ ಮಾಡ್ಕೋಬಹುದು. ಸೊ ನಾನು ನಿಮ್ಗೆ ಈಗ ಕಟಿಂಗ್ ಹೇಗಾಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ಹೋಮ್ ಪೇಜ್. ಆರ್ಡರ್ ನಂಬರ್, ಪ್ರತಿಯೊಂದೊಂದು ಕಸ್ಟಮರ್ಗೂ ಡಿಫ್ರೆಂಟ್ ಆರ್ಡರ್ ನಂಬರ್ ಅದೇ ಆಟೋಮೆಟಿಕಲಿ ಜನರೇಟ್ ಆಗುತ್ತೆ. ಅವ್ರ ಫೋನ್ ನಂಬರ್ ಆಡ್ ಮಾಡ್ಬೋದು, ಅವ್ರ ನೇಮು, ಅವ್ರ ಅಡ್ರೆಸ್, ಅವ್ರು ಯಾವತ್ತು ಬುಕಿಂಗ್ ಕೊಟ್ಟಿದ್ದಾರೆ, ನೀವು ಎಷ್ಟು ದಿವಸದಲ್ಲಿ ಕೊಡ್ತೀರಾ, ಡೆಲಿವರಿ ಡೇಟ್ ಏನು, ಏನ್ ಮಾಡೆಲ್ ಕೊಟ್ಟಿದ್ದಾರೆ ಅವರು, ಬ್ಲೌಸಾ, ಚೂಡಿನ, ಕಿಡ್ಸ್ ವೇರಾ, ಆ ರೀತಿ ಯಾವ ಕಲರ್ ಆಪ್ಷನ್ ಕೂಡ ಇದೆ. ಆಮೇಲೆ ನಿಮ್ಗೆ ಇದ್ರಲ್ಲಿ ಇನ್ನೊಂದು ಆಪ್ಷನ್ ಏನಂತಂದ್ರೆ, ಅವ್ರು ನಿಮ್ಮ ಹತ್ರ ಸಿಸ್ಟಮ್ ಅಲ್ಲಿ ಕ್ಯಾಮ್ರಾ ಅಥವಾ ವೆಬ್ ಕ್ಯಾಮ್ ಇದೆ ಅಂತಂದ್ರೆ
ಈಗ ಟೇಲರ್ಸ್ ಎಲ್ಲ ಏನ್ ಮಾಡ್ತಾರೆ, ಅವ್ರು ಕೊಟ್ಟಿರೋ ಬಟ್ಟೆಲಿ ಒಂದ್ ಚೂರ್ ಕಟ್ ಮಾಡಿ ಬಿಲ್ಗೆ ಸ್ಟಾಂಪ್ ಮಾಡಿ ಕೊಡ್ತಾರೆ. ಹೌದು, ಇದ್ರಲ್ಲಿ ನೀವು ಫೋಟೋ ಹೊಡೆದಿ ನಿಮ್ಗೆ ರೆಫರೆನ್ಸ್ ಕೂಡ ಇಲ್ಲಿ ಇಟ್ಕೋಬಹುದು, ಕಲರ್ ಕೂಡ ಮೆನ್ಷನ್ ಮಾಡ್ಕೋಬಹುದು ಆಟೋಮೆಟಿಕ್ಲಿ. ಟೈಲರಿಂಗ್ ನೋಟ್ಸ್ ಅಂದ್ಬಿಟ್ಟು. ಸೊ ಅವರು ನಿಮ್ಗೆ ಕೊಟ್ಟಾಗ ಏನೋ ಹೇಳಿರ್ತಾರೆ, ನನ್ಗೆ ಈ ರೀತಿ ಡಿಸೈನ್ ಬೇಕು, ಅದನ್ನ ಹೇಗೆ ನಾಪ್ಕ ಇಟ್ಕೋತೀರಾ, ಟೈಲರಿಂಗ್ ನೋಟ್ಸ್ ಅಲ್ಲಿ ಆಡ್ ಮಾಡಿದ್ರೆ ಅಂದ್ರೆ ಬರೀ ಜಸ್ಟ್ ಬರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಈಗೆಲ್ಲ. ಅವಶ್ಯಕತೆ ಇಲ್ಲ ಸರ್. ಟೈಲರಿಂಗ್ ನೋಟ್ಸ್ ಅಲ್ಲಿ ಆಡ್ ಮಾಡಿದ್ರೆ ನಿಮ್ಗೆ ಅದು ಕಸ್ಟಮರ್ ಡೀಟೇಲ್ಸ್ ಎಂಟ್ರಿ ಕೊಟ್ಟಿದ ತಕ್ಷಣ ಅದು ಬಂದ್ಬಿಡುತ್ತೆ. ಕಸ್ಟಮರ್ ಈ ರೀತಿ ಹೇಳಿದ್ರು, ನಮ್ಗೆ ಈ ರೀತಿ ಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ನಂಬರ್ ಆಫ್ ಪೀಸ್ ಎಷ್ಟು ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಒಂದು ಪೀಸ್ಗೆ ಎಷ್ಟು ರೇಟು, ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದಾರೆ, ಇನ್ ಬ್ಯಾಲೆನ್ಸ್ ಎಷ್ಟಿದೆ, ಪ್ರತಿಯೊಂದು ಡೇಟಾ ಬರುತ್ತೆ ನಿಮ್ಗೆ. ಇಲ್ಲಿ ನೀವು ನೋಡೋದಾದ್ರೆ ಸ್ಟೇಟಸ್ ಬಂದ್ಬಿಟ್ಟು ಪೆಂಡಿಂಗ್ ಆರ್ಡರ್ಸ್ ಏನೇನಿದೆ, ಡೆಲಿವರಿ ಟುಡೇ, ಪೆಂಡಿಂಗ್ ಪ್ರೊಸೆಸ್ ಎಲ್ಲಾನು ಬರುತ್ತೆ, ಎಲ್ಲ ಇರುತ್ತೆ ಸರ್. ನಿಮ್ಗೆ ಅಪ್ ಟು ಡೇಟ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇವತ್ತು ಯಾರ್ದೋ ಕೊಡ್ಬೇಕು ಬ್ಲೌಸ್ ಕಟಿಂಗ್ ಮಾಡಿ ಅಂತಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮಾಡಿದಿದ್ರೆ ಇವತ್ತು ರಿಮೈಂಡ್ ಮಾಡುತ್ತೆ, ಇವತ್ತು ಬಂದಿದೆ ಈ ಡೇಟಿಗೆ ಅಂತ. ಹೌದು. ಅಂಡ್ ದೆನ್ ಇದರಲ್ಲಿ ನೀವು ಮೆಸೇಜಸ್ ಇಲ್ಲೇನ್ ನೋಡ್ತೀರಾ, ಮೆಸೇಜಸ್ ವಾಟ್ಸ್ಆಪ್ ಮೆಸೇಜ್, ನಾರ್ಮಲ್ ಟೆಕ್ಸ್ಟ್ ಮೆಸೇಜ್, ಅವ್ರು ಬುಕ್ ಮಾಡಿದ್ರೆ ಬುಕಿಂಗ್ ಮೆಸೇಜ್ ಹೋಗುತ್ತೆ, ಡೆಲಿವರಿ ಮೆಸೇಜ್ ಹೋಗುತ್ತೆ ರೆಡಿ ಇದೆ ಅಂತ, ಡೆಲಿವರಿ ರಿಮೈಂಡರ್ ಮೆಸೇಜ್ ಹೋಗುತ್ತೆ. ಇದಿಷ್ಟು ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಅಲ್ಲೂ ಹೋಗುತ್ತೆ, ವಾಟ್ಸ್ಆಪ್ ಮೆಸೇಜ್ ಅಲ್ಲೂ ಕಳಿಸಬಹುದು. ಸೊ ನಾನು ನಿಮ್ಗೆ ಒಂದು ಬ್ಲೌಸ್ದು ಕಟ್ ಮಾಡಿ ತೋರಿಸ್ತೀನಿ ಈಗ ಯಾವ ರೀತಿ ಆಗುತ್ತೆ ಅಂತ. ಬ್ಲೌಸ್ ತಗೊಂಡಿದ್ದೀನಿ, ಇಷ್ಟು ರೀತಿಯ ಮೆಜರ್ಮೆಂಟ್ ಗಳನ್ನ ಎಂಟ್ರಿ ಮಾಡಬೇಕು. ಪರ್ಫೆಕ್ಟ್ ಕಟಿಂಗ್ ಇರೋದೇ ಇದನ್ನ. ಹೌದು, ಮೆಜರ್ಮೆಂಟ್ ಹೆಂಗ್ ಕೊಡ್ತಾರೆ ಹಂಗ್ ಕಟ್ ಆಗುತ್ತೆ. ಹೌದು ಸರ್. ಏನೇನಿದೆ ಬ್ಲೌಸ್ ಗಾದ್ರೆ ನಿಮ್ಗೆ ಅರೌಂಡ್ 13 ಡೇಟಾ ಬೇಕು. ನಾನು ನಿಮ್ ಕ್ಯಾಟಲಾಗ್ ಅಲ್ಲಿ ತೋರಿಸ್ತೀನಿ ಯಾವ್ದು ಅಂತ. 13 ಡೇಟಾನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ರೆ ಪರ್ಫೆಕ್ಟ್ ಕಟಿಂಗ್ ಆಗುತ್ತೆ. 100% ಕ್ಲಾತ್ ವೇಸ್ಟೇಜ್ ಆಗಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ, ಕಸ್ಟಮರ್ ಹ್ಯಾಪಿ ಆಗಿರ್ತಾರೆ, ನಿಮ್ಗೂ ಪ್ರೊಡಕ್ಷನ್ ಜಾಸ್ತಿ, ಒಳ್ಳೆ ಲಾಭ ಮಾಡ್ಬೋದು. ಸೂಪರ್ ಸರ್. ಈಗ ಒಂದು ಸ್ಯಾಂಪಲ್ ಮೆಜರ್ಮೆಂಟ್ ತೊಗೊಳ್ಳೋಣ. ಮೆಜರ್ಮೆಂಟ್ ಆಟೋಮೆಟಿಕ್ ಫೀಲ್ ಆಯ್ತು. ಇದು ನಾನು ಸ್ಯಾಂಪಲ್ ತಗೊಂಡಿರೋದು. ಈ ರೀತಿ ಅವ್ರವ್ರದ್ದು ಏನೇನಿರುತ್ತೆ ಬ್ಲೌಸ್ ಗಣವಾಗಿ ಮಹಿಳೆಯರದು ಆ ತರ ಕೊಡ್ಬೇಕಲ್ಲ, ಆ ರೀತಿ ಮೆಜರ್ಮೆಂಟ್ ನ ಕೊಟ್ಕೋಬೇಕು ಸರ್. ಸೂಪರ್ ಸರ್, ಸೂಪರ್. ಈಗ ಡ್ರಾ ಕೊಡ್ತೀನಿ. ಡ್ರಾ ಕೊಡ್ತೀರಾ? ಸೊ ಇಷ್ಟು ರೀತಿಯ ಡಿಸೈನ್ಸ್ ಗಳನ್ನ ನೀವು ಮಾಡಬಹುದು. ಬರೀ ಬ್ಲೌಸ್ ಅಲ್ಲೇ ಎಷ್ಟು ಸ್ಯಾಂಪಲ್ ಡಿಸೈನ್ಸ್ ಗಳಿದೆ. ನಿಮ್ಗೆ ಹೋಗ್ತಾ ಹೋಗ್ತಾ ಇನ್ನ ಏನೇನ್ ಬರುತ್ತೆ ಅಂತೆಲ್ಲ ತೋರಿಸ್ಕೊಡ್ತೀನಿ. ಸೊ ಒಂದು ನಾರ್ಮಲ್ ಬ್ಲೌಸ್ ನ ತಗೊಳ್ಳೋಣ ಈಗ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಡಯಾಗ್ರಾಮ್, ಈ ರೀತಿ ಕಟಿಂಗ್ ಆಗುತ್ತೆ ಅಲ್ವಾ. ಬ್ಯಾಕ್, ಬೆಲ್ಟ್ ಪಟ್ಟಿ, ಫ್ರಂಟ್ ಆಗಿರ್ಬೋದು, ಸ್ಲೀವ್. ಆಮೇಲೆ ಇಲ್ಲಿ ಏನ್ ಮೆಜರ್ಮೆಂಟ್ ಗಳನ್ನ ನೋಡ್ತಾ ಇದ್ದೀರಾ, ಮೆಜರ್ಮೆಂಟ್ ನ ತಗೊಂಡಿರ್ತೀರಾ, ಆಮೇಲೆ ಕಸ್ಟಮರ್ ಏನೋ ಚೇಂಜಸ್ ಹೇಳ್ತಾರೆ, ಸ್ವಲ್ಪ ಅದ್ ಚೇಂಜ್ ಮಾಡಿ, ಇದ್ ಚೇಂಜ್ ಮಾಡಿ, ನಮ್ಗೆ ಆರ್ಮಲ್ ರೌಂಡ್ ಪ್ರತಿಯೊಂದೂ ನಾವು ನಿಮ್ಗೆ ಆಪ್ಷನ್ ಕೊಟ್ಟಿದೀವಿ. ನೀವು ಇಲ್ಲೂ ಕೂಡ ಚೇಂಜಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ DL ಕಟ್ ಅಂತ ಇಲ್ಲಿ ಆಪ್ಷನ್ ಇದೆ, ಡೈರೆಕ್ಟ್ ಲೇಸರ್ ಕಟಿಂಗ್. ಇಲ್ಲಿ ಅಷ್ಟೇ ನಿಮ್ಗೆ ಸ್ಟ್ರೈಟ್ ಕಟ್, ಕ್ರಾಸ್ ಕಟ್, ಓಪನ್ ಲೇ. ಇದು ನಿಮ್ಗೆ ಟೈಲರ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಟ್ರೈಟ್ ಕಟ್ ಅಂದ್ರೆ ನಿಮ್ಗೆ ಫ್ರಂಟ್ ಸ್ಟ್ರೈಟ್ ಆಗಿ ಬರುತ್ತೆ, ಕ್ರಾಸ್ ಕಟ್ ಅಂದ್ರೆ ಕ್ರಾಸ್ ಕಟ್ಟಿಂಗ್ ಅಲ್ಲಿ ಬರುತ್ತೆ. ಸೊ ನಾರ್ಮಲ್ ಆಗಿ ಸ್ಟ್ರೈಟ್ ಕಟ್ಟೆ ಹೋಗೋಣ ಈಗ ಒಂದು ಸ್ಯಾಂಪಲ್ಗೆ. ಸೊ ಲೇಸರ್ ಮಷೀನ್ ಸಾಫ್ಟ್ವೇರ್ ಓಪನ್ ಆಗಿದೆ. ಅಲ್ಲಿರೋ ಡಯಾಗ್ರಾಮ್ ನ ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಡಯಾಗ್ರಾಮ್ ಬಂದಿದೆ. ಲೇಸರ್ ಯಾವಾಗಲೂ ಇಲ್ಲಿ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಡಯಾಗ್ರಾಮ್ ನ ನಾವು ಒಂದ್ ಸ್ವಲ್ಪ ರೀಅರೇಂಜ್ ಮಾಡ್ಕೋಬೇಕಾಗುತ್ತೆ. ಯಾಕೆ ರೀಅರೇಂಜ್ ಮಾಡ್ಕೋಬೇಕು ಅಂದ್ರೆ ಕ್ಲಾತ್ ವೇಸ್ಟೇಜ್ ಆಗಬಾರ್ದು. ಕ್ಲಾತ್ ವೇಸ್ಟೇಜ್ ಆಗದೆ ಇರೋದಕ್ಕೆ ಡಯಾಗ್ರಾಮ್ ನ ರೀಅರೇಂಜ್ ಮಾಡ್ಕೋತೀನಿ. ಈಗ ಅರೇಂಜ್ ಮಾಡ್ಕೊಂಡಿದ್ದೀನಿ ಸರ್. ಈ ಅರೇಂಜ್ ಮಾಡ್ಕೊಂಡಿರೋದಕ್ಕೂ ನಿಮ್ಗೆ ಎಷ್ಟು ಬಟ್ಟೆ ಮೆಟೀರಿಯಲ್ ಬೇಕು ಅಂತ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಲೆಂತ್ ಅಲ್ಲಿ 20 ಆಲ್ಮೋಸ್ಟ್ 28 ಇಂಚಸ್, ಬ್ರೆತ್ ಅಲ್ಲಿ 15 ಇಂಚಸ್, ಆಲ್ಮೋಸ್ಟ್ 16 ಇಂಚಸ್ ಅಷ್ಟು ಮೆಜರ್ಮೆಂಟ್ ಕ್ಲಾತ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು. ಹೌದು ಸರ್. ನಾವಲ್ಲಿ ಟೇಪ್ ನ ಪ್ಲೇಸ್ ಮಾಡಿರ್ತೀವಿ, ನೀವು ಅದನ್ನ ನೋಡಿದ್ರೆ ಗೊತ್ತಾಗ್ಬೋದು. ಅರೇಂಜ್ ಮಾಡ್ಕೊಂಡಿದ್ದೀನಿ, ಬಟ್ಟೆನ ಚೆಕ್ ಮಾಡ್ಕೊಂಡಿದ್ದೀನಿ, ಕರೆಕ್ಟ್ ಆಗಿದೆ. ಈಗ ಚೆಕ್ ಮಾಡ್ಕೊಂಡು ಇಟ್ಟಿದ್ದೀನಿ ನೋಡಿ ಸರ್. ಆ ರೀತಿ ಪ್ಲೇಸ್ ಮಾಡ್ಕೋಬೇಕು. ಹೌದು. ಈಗ ಲೇಸರ್ ಮಿಷಿನ್ ಸ್ಟಾರ್ಟ್ ಮಾಡ್ತೀನಿ. ಸರ್ ಈಗ ಏನ್ ನೋಡ್ತಾ ಇದ್ರ ಈ ರೀತಿ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಲೇಸರ್ ಮಿಷಿನ್ ವರ್ಕ್ ಆಗ್ಬೇಕಾರೆ ಆಮೇಲೆ ಇದನ್ನ ಜಾಗೃತಿಯಿಂದ ಒಂದು ಯೂಸ್ ಮಾಡ್ಬೇಕಲ್ವಾ. ಹೌದು ಸರ್, ಹೌದು ಕರೆಕ್ಟ್. ಪ್ರತಿಯೊಬ್ರು ಯಾರೋ ಯೂಸ್ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ಮಾಡ್ಬೇಕಾಗುತ್ತೆ. ಹೌದು. ಜೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ, ಯಾಕಂದ್ರೆ ಹತ್ರ ಹೋದ್ರೆ ಲೇಸರ್ ನಮ್ಗೆ ಕಟ್ ಆಗೋದೇ ಗೊತ್ತಾಗಲ್ಲ. ನೀವು ಬೆರಳು ಇಟ್ಟರೆ ಕೈ ಇಟ್ರಿ ಅಂತಂದ್ರೆ ಎಲ್ಲರೂ ಕಟ್ ಆಗೋಗುತ್ತೆ. ನೋಡ್ಕೊಳ್ಳಿ ಯಾಕೆ ಬ್ಲೌಸ್ ಕಟ್ ಆಗಿದೆ ನೀವು ತೋರಿಸ್ತಾ ಇದ್ದೀನಿ ನಿಮ್ಗೆ. ಲೇಸರ್ ಮುಖಾಂತರ ಅಲ್ವಾ ಎಲ್ಲರೂ ಕಟ್ ಆಗುತ್ತೆ. ಹೌದು ಸರ್, ಹೌದು. ಸೊ ನೀವು ಟೈಮ್ ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾದ್ರೆ 53 ಸೆಕೆಂಡ್ ಅಲ್ಲಿ ಒಂದು ಬ್ಲೌಸ್ ಪೀಸ್ ಕಟ್ ಆಗುತ್ತೆ. ನೀವು ಅದೇ ರೀತಿ ಅದೇ ಮೆಜರ್ಮೆಂಟ್ 6 ಬ್ಲೌಸ್ ಪೀಸ್ ಒಂದೇ ಸತಿ ಇಡ್ಬೋದು. 6 ಬ್ಲೌಸ್ ಪೀಸ್ 53 ಸೆಕೆಂಡ್ ಅಲ್ಲಿ ಕಟ್ ಆಗುತ್ತೆ ನಿಮ್ಗೆ. ಈ ರೀತಿ 3 ಸತಿ ಸೌಂಡ್ ಬರುತ್ತೆ. ಸೌಂಡ್ ಬಂದ್ರೆ ಕಟಿಂಗ್ ಮುಗ್ದಿದೆ ಅಂತ ಅರ್ಥ. ಕಟಿಂಗ್ ಆಗಿದೆ ಸರ್. ಸೂಪರ್ ಸರ್. ಎಷ್ಟು ಹಿಂಗ್ ಎತ್ಕೋಬಿಡಿ ಅಷ್ಟೇ ಅಲ್ವಾ, ಮುಗ್ದೋಯ್ತಲ್ಲ. ಮುಗ್ದೋಯ್ತು.
ನೋಡಿ ಜಸ್ಟ್ ಏನಂತಂದ್ರೆ 53 ಸೆಕೆಂಡ್ ಅಂದ್ರೆ 1 ನಿಮಿಷಕ್ಕಿಂತ ಕಡಿಮೆ ಅಲ್ಲ, ಕಡಿಮೆ ಇದೆ. ಹೌದು, ಎಲ್ಲಾ ಟೈಪ್ ತೋರಿಸಿದ್ದಾರೆ, ಯಾವ ಟೈಪ್ ಶೇಪ್ ಬಂದಿದೆ ಅಂತ ಗೊತ್ತಾಗುತ್ತೆ. ಯಾವ ಏನಂತ ಹೇಳಿದ್ರು ಸರ್ ಇದು ಬೆಲ್ಟ್ ಪಟ್ಟಿ ಅಂತ ಕರೀತಾರೆ. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ ಬ್ಯಾಕ್ 2 ಸ್ಲೀವ್. ಇದು ಬ್ಲೌಸ್ ಕಟಿಂಗ್. ಸೇಮ್ ಇದೇ ರೀತಿ ಚೂಡಿದಾರ್, ಮೆನ್ಸ್ ಶರ್ಟ್, ಪ್ಯಾಂಟ್, ಕಿಡ್ಸ್ ಸ್ಕರ್ಟ್ ಆಗಿರ್ಬೋದು, ಆಲ್ಮೋಸ್ಟ್ ಎ ಟು ಝೆಡ್ ಇದೆ ಸರ್. ಶರ್ಟ್ ಕಟ್ ಮಾಡಬಹುದು, ಪ್ಯಾಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು ಪ್ರತಿಯೊಂದು. ಹೌದು, ಪ್ರತಿಯೊಂದು ಕಟ್ ಮಾಡಬಹುದು ಸರ್. ಎಲ್ಲಾ ರೀತಿಯ ಮಾಡೆಲ್ಸ್ ಗಳಿದೆ. ಎವ್ರಿ 3 months ಒಂದ್ ಅಪ್ಡೇಟ್ ಕೊಡ್ತೀವಿ. ಸೊ ಮಾರ್ಕೆಟ್ ಅಲ್ಲಿ ಹೊಸ ಡಿಸೈನ್ ಬಂದಿದೆ ನನ್ನ ಹತ್ರ ಇಲ್ಲ ಅನ್ನೋ ಟೆನ್ಷನ್ ಮಾಡ್ಕೋಬೇಡಿ. ಪ್ರತಿ 3 ತಿಂಗಳು ಒಂದ್ಸತಿ ಡಿಸೈನ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ನಾವು ಫ್ಯಾಷನ್ ಡಿಸೈನರ್, ನಂದೇ ಕಸ್ಟಮೈಸ್ ಡಿಸೈನ್ ಇದೆ, ನಮ್ಗೆ ಕಳ್ಸ್ಕೊಡಿ, ನಾವು ಅದನ್ನ ಸಾಫ್ಟ್ವೇರ್ ಅಲ್ಲಿ ಆಡ್ ಮಾಡ್ತೀವಿ, ಕಳ್ಸ್ಕೊಡ್ತೀವಿ, ಅದನ್ನು ಮಾಡ್ಕೋಬಹುದು. ಇತಿ ಆಪ್ಷನ್ಸ್ ಗಳಿದೆ ಸರ್. ಅಂಡ್ ದೆನ್ ಮಿಷಿನ್ ಜೊತೆಗೆ ನಿಮ್ಗೆ ಏನೇನ್ ಬರುತ್ತೆ, ಲೇಸರ್ ಮಿಷಿನ್ ಬರುತ್ತೆ. ಸೊ ನೀವು ಇಲ್ಲಿ ನೋಡೋದಾದ್ರೆ ಹಿಂದೆಗಡೆ ಬಂದ್ರೆ ಚಿಲ್ಲರ್ ಬರುತ್ತೆ. ಹಾ, ಆ ಚಿಲ್ಲರ್ ಅಲ್ಲಿ ಎನಿ ಟೈಮ್ 20 ಲೀಟರ್ಸ್ ನೀರ್ನ ಫಿಲ್ ಮಾಡಿ ಇಟ್ಟಿರ್ಬೇಕು. ಲೇಸರ್ ಹೀಟ್ ಆದಂಗೆ ಅದು ಕೂಲ್ ಆಗಿ ತಗೊಳುತ್ತೆ. ಇದು ಬಂದ್ಬಿಟ್ಟು ಬ್ಲೋವರ್. ಸೊ ಲೇಸರ್ ವರ್ಕ್ ಆಗ್ತಾ ಇರ್ಬೇಕಾದ್ರೆ ಏರ್ ಬರುತ್ತೆ. ಹಾ, ಅದು ಡಸ್ಟ್ ಪಾರ್ಟಿಕಲ್ಸ್, ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ ಬರುತ್ತೆ. ಅಂಡ್ ದೆನ್ ಪೌಡರ್ ಬರುತ್ತೆ. ಅದನ್ನೆಲ್ಲ ಆಚೆ ಹೊರಗಾಕೋದಕ್ಕೆ ನಿಮ್ಗೆ ಒಂದು ಈ ರೀತಿ ಎಕ್ಸಾಸ್ಟ್ ವೆಂಟಿಲೇಷನ್ ಜಾಗ ಇರಬೇಕು, ಹೊರಗಡೆ ಬಿಟ್ಬಿಟ್ಟು ಮುಗಿದಿದೆ ಅಷ್ಟೇ, ವೆಂಟಿಲೇಷನ್ ಇರಬೇಕು. ಅಂಡ್ ದೆನ್ ನೀವು ಇನ್ನ ಕೆಳಗಡೆ ನೋಡೋದಾದ್ರೆ ಏರ್ ಕಂಪ್ರೆಸರ್ ಎಲ್ಲ ಬರುತ್ತೆ ಅಲ್ವಾ? ಹಾ, ಅಲ್ಲಿದೆ ನೋಡಿ ಏರ್ ಕಂಪ್ರೆಸರ್. ಹೌದು, ಇದೆಲ್ಲ ನಿಮ್ಗೆ ಆಕ್ಸೆಸರೀಸ್ ಫ್ರೀ ಆಗಿ ಬರುತ್ತೆ. ಕರೆಂಟ್ ಯಾವ ತರ ಸರ್? ಮನೆ ಕರೆಂಟ್ ಅಥವಾ ಇದಕ್ಕೆ ಸರ್ ಇದು ಕೂಡ ಅಷ್ಟೇ. ನೀವು ನೋಡೋದಾದ್ರೆ ಮಾಮೂಲಿ ಸಿಂಗಲ್ ಫೇಸ್ ಕರೆಂಟ್, ಸಿಂಗಲ್ ಫೇಸ್ ಕರೆಂಟ್. ಬಟ್ ಏನಾದ್ರೆ 16 amps ಪ್ಲಗ್, 16 amps ಸಾಕೆಟ್ ಇರಬೇಕು. ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು ಅಷ್ಟೇ. ಹೌದು ಸರ್, ನಾರ್ಮಲ್ 6 amps ಅಲ್ಲಿ ಆಗಲ್ಲ, 16 amps ಬೇಕು. ಹೌದು, ಈ ರೀತಿ ಬರುತ್ತೆ ಸರ್. ಸರ್ ಇದು ರಿಕ್ವೈರ್ಮೆಂಟ್ ಏನಿರ್ಬೇಕು ಅಂತಂದ್ರೆ ಅವರು ಪರ್ ಡೇ ಆರ್ಡರ್ ಬೇಸಿಸ್ ಬ್ಲೌಸ್ ಎಲ್ಲ ಮಾಡ್ತೀರಾ, ಚೂಡಿದಾರ್, ಕಿಡ್ಸ್ ವೇರ್ ಎಲ್ಲ ಬರುತ್ತೆ. ಬ್ಲೌಸ್ 20 to 30 ಬ್ಲೌಸಸ್ ಬರುತ್ತೆ ಅಂತ ಗಾರ್ಮೆಂಟ್ಸ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಒಂದು 10 to 15 ಜನ ಟೈಲರ್ಸ್ ನ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದೀರಾ ಅಂತಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮಾಸ್ಟರ್ನ ಹೆಲ್ಮೆಟ್ ಮಾಡಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಮಿಷಿನ್ ಅಂತ ತಗೊಳ್ಳಿ. ಈ ಮಿಷಿನ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ಸರ್, ಪ್ರೊಡಕ್ಷನ್ ಕೂಡ ನಿಮ್ಗೆ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಅಧಿಕವಾಗಿ ಲಾಭಗಳನ್ನ ಕಳಿಸ್ಬೋದು ನೀವು. ಟೈಮ್ ಕೂಡ ಸೇವ್ ಆಗುತ್ತೆ. ಈ ಮಿಷಿನ್ 4 hour ಕಂಟಿನ್ಯೂಸ್ ಆಗಿ ರನ್ ಮಾಡ್ಬೋದು ನೀವು. 4 hour ಎಷ್ಟು ಪ್ರೊಡಕ್ಷನ್ ಮಾಡ್ಬೋದು ನೀವು ಲೆಕ್ಕ ಹಾಕಿ. 4 hour ರನ್ ಮಾಡಿದ್ಮೇಲೆ ಇದು ಲೇಸರ್ ಮುಖಾಂತರ ವರ್ಕ್ ಆಗೋದ್ರಿಂದ ಅದಕ್ಕೆ ಕೂಲ್ ಆಗೋಕೆ ಸ್ವಲ್ಪ ಸಮಯ ಕೊಡ್ಬೇಕಾಗತ್ತೆ. ಒಂದು 30 to 40 ನಿಮಿಷ ಟೈಮ್ ಕೊಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ. 1 year ವಾರಂಟಿ ವಿತ್ ಸ್ಪೇರ್ ಪಾರ್ಟ್ಸ್ ನಮ್ಮ ಕಡೆಯಿಂದಾನೇ ಸರ್ವಿಸ್ ಬರುತ್ತೆ. ಅಲ್ಲೇ ಕಸ್ಟಮರ್ ಲೊಕೇಶನ್ ಹೋಗಿ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡಿ ಕೊಟ್ಟು ಬರ್ತೀವಿ. ಅಂಡ್ ದೆನ್ ಟ್ರೈನಿಂಗ್, ಆನ್ಲೈನ್ ಅಂಡ್ ದೆನ್ ಆಫ್ಲೈನ್ ಟ್ರೈನಿಂಗ್ ಕಂಪ್ಲೀಟ್ ನಮ್ಮ ಕಡೆಯಿಂದಾನೇ ಇರುತ್ತೆ. ಅಲ್ಲೇ ಹೋಗಿ 2 days ಟ್ರೈನಿಂಗ್ ಮಾಡಿ ಬರ್ತೀವಿ. ಅದಾದ್ಮೇಲೆ ಏನೇ ಪ್ರಾಬ್ಲಮ್ ಇದ್ರು ಎನಿ ಡೆಸ್ಕ್ ಮುಖಾಂತರ ಅಥವಾ ವಿಡಿಯೋ ಕಾಲ್ ಮುಖಾಂತರ ಕಂಪ್ಲೀಟ್ ಸೊಲ್ಯೂಷನ್ ಸಾಲ್ವ್ ಮಾಡಿ ಕೊಡ್ತೀವಿ ಸರ್. ಎ ಟು ಝೆಡ್ ಅಲ್ಲಿ ನಮ್ಮ ಕಡೆಯಿಂದ ಇರುತ್ತೆ. ಲೋನ್ ಮಾಡ್ಕೊಂತೀವಿ, ನಾವು ಸಬ್ಸಿಡಿ ಇದೆ, ನಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದೆ, ಬ್ಯಾಂಕ್ ಮ್ಯಾನೇಜರ್ ನಮ್ಮ ಪರಿಚಯ ಇದ್ದಾರೆ, ಬ್ಯಾಂಕ್ ಎಲ್ಲ ವ್ಯವಹಾರ ಇದೆ, ಅವ್ರು ನಮ್ಗೆ ಕೊಡ್ತಾರೆ. ಮಷಿನ್ ತಗೊಂಡ್ರೆ ಕೊಟೇಶನ್ ಕೊಟ್ಟರೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ರೀತಿಯ ಸಪೋರ್ಟ್ ನಾವು ಮಾಡ್ಕೊಡ್ತೀವಿ ಸರ್. ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿ ಲೋನ್ ಮಾಡಿಸ್ಕೋಬೇಕಾಗತ್ತೆ. ಹೌದು ಸರ್. ಈ ಮಷಿನ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 7,08,000 ರೂಪಾಯಿ ಆಗುತ್ತೆ. 7,08,000. ಹೌದು ಸರ್, 7,08,000 ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ವಿತ್ ಲೇಸರ್ ಮಿಷಿನ್, ಸಾಫ್ಟ್ವೇರ್ ಕೀ ಅಂಡ್ ದೆನ್ ಎಲ್ಲ ಟ್ರೈನಿಂಗ್, ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಲಿ ನಾವೇ ಹೋಗಿ ಇನ್ಸ್ಟಾಲೇಷನ್ ಮಾಡಿಕೊಟ್ಟು ಡೆಲಿವರಿ ಮಾಡಿ ಟ್ರೈನಿಂಗ್ ಮಾಡಿ ಬರ್ತೀವಿ. ಅಂಡ್ ದೆನ್ ಆಕ್ಸೆಸರೀಸ್ ಏನೇನು ನೋಡಿದ್ರೆ ಅದೆಲ್ಲ ಆಕ್ಸೆಸರೀಸ್ ಬರುತ್ತೆ. ಅಂಡ್ ದೆನ್ ನೀವು ಅಲ್ಲಿ ನೋಡೋದಾದ್ರೆ ಟೈಲರಿಂಗ್ ಕಿಟ್ ಬರುತ್ತೆ. ಹಾ, ಸೊ ಏನೇ ಡೌಟ್ ಇದ್ರು ಅವ್ರಿಗೆ ಈ ಟೈಲರಿಂಗ್ ಕಿಟ್ ನೋಡ್ಬಿಟ್ರೆ ಟೈಲರಿಂಗ್ ಕಿಟ್ ನ ಕೊಡ್ತೀವಿ ನಾವು. ಸೊ ಏನೇನ್ ಬರುತ್ತೆ ಟೈಲರಿಂಗ್ ಕಿಟ್ ಅಲ್ಲಿ ನೋಡೋಣ. ಮೆಜರ್ಮೆಂಟ್ ಪ್ರೊಸೀಜರ್ ನಾನು ನಿಮ್ಗೆ ಏನ್ ಹೇಳ್ದೆ ಅಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಆದ್ರೆ ಈ ರೀತಿ 13 ಮೆಜರ್ಮೆಂಟ್ಸ್ ನ ತಗೊಬೇಕು. ಒಬ್ಬೊಬ್ರು ಟೈಲರ್ ಒಂದೊಂದ್ ರೀತಿ ಹೊಲಿತಾರೆ ಅವ್ರವ್ರ ಮೆಜರ್ಮೆಂಟ್ ಪ್ರಕಾರ. ಬಟ್ ಲೇಸರ್ ಮಿಷಿನ್ ಅಲ್ಲಿ ಪರ್ಫೆಕ್ಟ್ ಫಿಟ್ಟಿಂಗ್ 100% ಕ್ಲಾತ್ ವೇಸ್ಟೇಜ್ ಆಗಬಾರ್ದು ಅಂತಂದ್ರೆ ಈ ರೀತಿ ಮೆಜರ್ಮೆಂಟ್ ನ ಎಂಟ್ರಿ ಮಾಡಿ ನೀವು ಕೊಟ್ರೆ ವೇಸ್ಟೇಜ್ ಆಗಲ್ಲ, ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಇದೇ ರೀತಿ ಮೆಜರ್ಮೆಂಟ್ ಅದೇ ರೀತಿ ತಗೊಂಡು ಅಪ್ಲೈ ಮಾಡಬೇಕು. ಇದ್ರಲ್ಲಿ ಒಂದು ಮಿಸ್ ಆದ್ರೂ ಎರರ್ ಬರುತ್ತೆ. ಮ್ಯಾನುವಲ್ ಆಗಿ ತಗೊಂಡ್ರೆ ಮುಖ್ಯ ಅಲ್ಲ. ಏನಂತಂದ್ರೆ ಮಷಿನ್ ಪ್ರಕಾರ, ಲೇಸರ್ ಮಷಿನ್ ಪ್ರಕಾರ ತಗೋಬೇಕು. ಹೌದು ಸರ್, ಕರೆಕ್ಟ್. ಓಕೆ, ಸೂಪರ್. ಇದು ಚೂಡಿದಾರು ಈ ತರ ತಗೋಬೇಕು. ಹೌದು, ಇದು ಬಾಟಮ್ ಪ್ಯಾಂಟ್, ಕಿಡ್ಸ್, ಜೆಂಟ್ಸ್ ಅಲ್ಲಿ ಶರ್ಟ್, ಪ್ಯಾಂಟ್, ಈ ರೀತಿಯ ಮೆಜರ್ಮೆಂಟ್ ಕ್ಯಾಟಲಾಗ್ ಕೊಟ್ಟಿರ್ತೀವಿ. ಇದ್ರ ಪ್ರಕಾರ ತಗೋಬೇಕು. ಹೌದು ಸರ್, ಹೌದು. ಒಬ್ಬೊಬ್ರು ಟೈಲರ್ ಒಂದೊಂದ್ ರೀತಿ ಇದ್ ಮಾಡ್ಕೋತಾರೆ. ಆ ಪ್ರಕಾರ ಅಲ್ಲ, ಮೆಜರ್ಮೆಂಟ್ ಅದ್ರ ಪ್ರಕಾರ ಏನಿದೆ ಅದೇ ರೀತಿ ಹೊಲಿಬೇಕು. ಸಾಫ್ಟ್ವೇರ್ ಅಲ್ಲಿ ನಾವು ಯಾವ ರೀತಿಯ ಡಿಸೈನ್ ಮಾಡ್ಬೋದು, ಏನೇನ್ ಮಾಡಲ್ಸ್ ಮಾಡ್ಬೋದು, ಇಷ್ಟು ಮಾಡಲ್ಸ್ ಮಾಡ್ಬೋದು ಸರ್. ಇಷ್ಟು ಮಾಡಲ್ಸ್ ನ ಒಬ್ಬ ಮಾಸ್ಟರ್ ಕೈ ಮಾಡಕ್ ಆಗತ್ತಾ? ಸಾಧ್ಯನೇ ಇಲ್ಲ. ಬ್ಲೌಸ್, ಚೂಡಿ, ವುಮೆನ್ ಪ್ಯಾಂಟ್, ಕಿಡ್ಸ್, ಅನಾರ್ಕಲಿ, ಜೆಂಟ್ ಶರ್ಟ್, ಜೆಂಟ್ ಪ್ಯಾಂಟ್ಸ್, ಬಾಯ್ಸ್ ಯೂನಿಫಾರ್ಮ್, ಗರ್ಲ್ಸ್ ಯೂನಿಫಾರ್ಮ್, ಬ್ಯಾಕ್ ಡ್ರಾಪ್, ಸ್ಲೀವ್ಸ್ ಎಲ್ಲ ಬ್ಲೌಸ್ ಅಲ್ಲೇ ನಿಮ್ಗೆ ಎಷ್ಟೊಂದು ವೆರೈಟಿಗಳಿದೆ.
ನೋಡೋದಾದ್ರೆ ನಾರ್ಮಲ್ ಕ್ಲೋಸ್ ನೆಕ್, ಕಟೋರಿ, ಆಲ್ಟರ್. ನಾನು ಹೇಳ್ತಾ ಹೋದ್ರೆ ನಿಮ್ಗೆ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ. ಸೊ ಕಸ್ಟಮರ್ ಏನ್ ಮಾಡಿ, ಇಲ್ಲಿ ವಿಸಿಟ್ ಮಾಡಿ ಡೆಮೋ ತಗೊಳ್ಳಿ, ಫ್ರೀ ಡೆಮೋ ಇರುತ್ತೆ. ನಿಮ್ಗೆ ಇಷ್ಟ ಆದ್ರೆ ಮಷೀನ್ ನ ಪರ್ಚೇಸ್ ಮಾಡಿ. ಯಾವ ರೀತಿ ಬ್ಯಾಕ್ ಶೇಪ್ ಗಳಿದೆ, ಏನ್ ಬೇಕು ಎಲ್ಲ ಇದೆ ಸರ್. ಅವ್ರು ಏನೇನು ಹುಡ್ಕೊಂಡ್ ಬರ್ಲಿ ಅದನ್ನ ನೋಡಿ. ಸ್ಲೀವ್ ಅಲ್ಲಿ ಎಷ್ಟು ತರ ನಿಮ್ಗೆ ಸ್ಲೀವ್ ಮಾಡೆಲ್ಸ್ ಬೇಕು, ಅಲ್ವಾ? ಪಫ್ ಬೇಕಾ, ಯಾವ ರೀತಿ ಬೇಕು ನೋಡಿ, ಓಕೆ, ಎಲ್ಲಾ ರೀತಿಯ ಇದೆ ಸರ್. ಸೂಪರ್ ಸರ್, ಸೂಪರ್. ಈ ರೀತಿ ಇದೆ. ಅಂಡ್ ದೆನ್ ಸಾಫ್ಟ್ವೇರ್ ಅಲ್ಲಿ ಮೆಜರ್ಮೆಂಟ್ ಎಂಟ್ರಿ ಮಾಡಕ್ಕೆ ಕಸ್ಟಮರ್ ಕುತ್ಕೊಂಡು ವೇಟ್ ಮಾಡೋ ಟೈಮ್ ಇಲ್ಲ ಅಂತಂದ್ರೆ ಈ ರೀತಿಯ ಬುಕ್ ಗಳನ್ನ ಕೊಟ್ಟಿರ್ತೀವಿ. ಚೂಡಿದಾರ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಕಿಟ್ಸ್ ಆಗಿರ್ಬೋದು, ಅವ್ರು ಇದ್ದಾಗ ಎಂಟ್ರಿ ಮಾಡ್ಕೊಳ್ಳಿ. ಎಲ್ಲಿ ಏನೇನಿದೆಯೋ ಎಂಟ್ರಿ ಮಾಡ್ಕೊಳ್ಳಿ. 27, 17, 17, 15 ಇದ್ರೆ 15. ಹೌದು, ನೀವು ಫ್ರೀ ಇದ್ದಾಗ ಅಲ್ಲಿ ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಜಸ್ಟ್ ಸಿಂಪಲ್. ಹೌದು ಸರ್, ಈಗ ಲೇಸರ್ ಮಿಷಿನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ರಿ. ಹಾ ಸರ್. ಬಟ್ ಕೆಲವೊಬ್ರು ಇರ್ತಾರೆ ಸರ್, ಟೈಲರಿಂಗ್ ಆಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ನಮ್ಗೆ ಕಡಿಮೆ ಇರುತ್ತೆ ಸರ್, ಆರ್ಡರ್ಸ್ ಎಲ್ಲ ಅಷ್ಟು ಇರಲ್ಲ. ಒಂದ್ ನಿಮಿಷದಲ್ಲಿ ಒಂದೊಂದು ಕಟ್ ಆಗುತ್ತೆ ಅಂದ್ರೆ ಅಷ್ಟು ಇರಲ್ಲ ಅಂತಂದ್ರೆ ಏನಾದ್ರು ಆಲ್ಟರ್ನೇಟ್ ಬೇರೆ ಏನಾದ್ರು ಇದೆ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಏನಾದ್ರು ಇದೆಯಾ ಸರ್ ಅದನ್ನ? ಹೌದು ಸರ್, ನಮ್ಮ ಹತ್ರ ಆಲ್ಟರ್ನೇಟಿವ್ ಆಪ್ಷನ್ ಇದೆ. ಲೈಕ್ ಇದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯ್ತು, ನಮ್ಮ ಹತ್ರ ಆರ್ಡರ್ ಲೆವೆಲ್ ಕಡಿಮೆ ಇದೆ ಬಟ್ ಬಿಸ್ನೆಸ್ ನಡೀತಾ ಇದೆ ಅಂತಂದ್ರೆ ಅವರು ಈ ರೀತಿಯ ಪ್ರಿಂಟರ್ಗೆ ಹೋಗ್ಬೋದು. ಪ್ರಿಂಟರ್ಗೆ ಸರ್ ಇದನ್ನ ಲೇಸರ್ ಮಿಷಿನ್ ಏನ್ ಮಾಡುತ್ತೆ ಅಂತಂದ್ರೆ, ನೀವು ಬಟ್ಟೆ ಪ್ಲೇಸ್ ಮಾಡಿದ್ರೆ ಅದೇ ಕಟ್ ಮಾಡುತ್ತೆ. ಮೆಜರ್ಮೆಂಟ್ ಎಂಟ್ರಿ ಮಾಡಿದ್ರೆ ಪ್ರಿಂಟರ್ ಅಲ್ಲಿ ನೀವು ಮೆಜರ್ಮೆಂಟ್ ಎಂಟ್ರಿ ಮಾಡಿದ್ರೆ ಪ್ರಿಂಟ್ ಕೊಡುತ್ತೆ. ಅದ್ರ ಪ್ರಕಾರವಾಗಿ ನಾವು ಬಟ್ಟೆನ ಕಟ್ ಮಾಡ್ಕೋಬೇಕು. ಪ್ರಿಂಟ್ ಕೊಡುತ್ತೆ ಅಂದ್ರೆ ಈ ಯಾವ ತರ ಸರ್? ಇದನ್ನ ಡಯಾಗ್ರಾಮ್ ನೋಡಿ. ಓಕೆ, ಒಂದು ತೋರಿಸಿ ಸರ್, ಗೊತ್ತಾಗುತ್ತೆ. ಈ ತರ ಒಂದು ಡಯಾಗ್ರಾಮ್ ಕೊಟ್ಟಿದೆ. ಈ ರೀತಿಯ ಒಂದು ಬ್ಲೌಸ್ ಪೀಸ್ ಆಗ್ಲಿ ಕೊಟ್ರೆ ನೀವು ಡಯಾಗ್ರಾಮ್ ಬರುತ್ತೆ. ಇದನ್ನ ಕಟ್ ಮಾಡ್ಕೊಂಡು ನೀವು ಬ್ಲೌಸ್ ಅಂದ್ರೆ ಈ ಕೆಳಗಡೆ ಬ್ಲೌಸ್ ಇಟ್ಟು ಇದ್ರ ಮೇಲೆ ಇದು ಯಾವ ತರ ಇದೆ ಈ ತರ ಕಟ್ ಮಾಡ್ಕೋಬೇಕು. ನಿಮಗೆ ಮಾಸ್ಟರ್ ಕೂಡ ಅವಶ್ಯಕತೆ ಇಲ್ಲ. ಅಂದ್ರೆ ಮಾರ್ಕ್ ಮಾಡ್ಕೋಬೇಕು ಆ ತರ ಅನ್ನೋದೇನಿಲ್ಲ. ಬೇಕಾಗಿಲ್ಲ. ನಮ್ಗೆ ಮಾರ್ಕಿಂಗ್ ಗೊತ್ತಿಲ್ಲ, ಮಾಸ್ಟರ್ ನೆಟ್ ಮಾಡ್ತೀರಾ ಅಂತ ಅವಶ್ಯಕತೆ ಇಲ್ಲ. ಪ್ರಿಂಟ್ ಬರುತ್ತೆ, ನೀವೇ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೋಬಹುದು. ಅದೇ ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡಿ. ನಿಮ್ಗೆ ಸಾಫ್ಟ್ವೇರ್ ಬರುತ್ತೆ. ಇದ್ರ ಸಪರೇಟ್ ಇರುತ್ತೆ ಸರ್? ಸಪರೇಟ್ ಸರ್. ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಬರುತ್ತೆ. ಲೇಔಟ್ ಅಂಡ್ ದೆನ್ ಕಲರ್ ಚೇಂಜ್ ಇದೆ ಅಷ್ಟೇ ಸರ್. ನೋಡಿ, ನೀವು ನೋಡೋದಾದ್ರೆ ಅದ್ರಲ್ಲಿ ಏನೇನು ಆಪ್ಷನ್ ಇದೆ ಎಲ್ಲಾನು ಇದೆ. ಲೇಔಟ್ ಮತ್ತೆ ಕಲರ್ ಚೇಂಜ್ ಇದೆ. ಪ್ರಿಂಟರ್ ಅಲ್ಲಿ ನೀವು ಬ್ಲೌಸ್, ಚೂಡಿದಾರು ಮತ್ತೆ ಕಿಟ್ಸ್ ಮಾಡಬಹುದು. ಜೆಂಟ್ಸ್ ದೊಂದು ಮಾಡಕ್ಕಾಗಲ್ಲ. ಸೊ ಬ್ಲೌಸ್ ದೊಂದು ಸ್ಯಾಂಪಲ್ ತೊಗೊಳ್ಳೋಣ. ಸೊ ನೀವಲ್ಲಿ ಏನ್ ನೋಡಿದ್ರೆ ಅಷ್ಟು ಮೆಜರ್ಮೆಂಟ್ ಸೇಮ್ ಇದ್ರಲ್ಲಿ ಸೇಮ್ ಪ್ರೊಸೀಜರ್ ಸೇಮ್, ಬಟ್ ಏನಂದ್ರೆ ಲೇಔಟ್ ಚೇಂಜ್ ಇದೆ ಅಷ್ಟೇ. ಲೇಸರ್ ಮಷಿನ್ ಇರಲ್ಲ ಅಷ್ಟೇ. ಹೌದು ಸರ್. ಅದನ್ನ ಬರೀ ಅಷ್ಟೇ ಪೇಪರ್ ಮಾಡಿ ಕೊಡುತ್ತೆ. ಪೇಪರ್ ಅಲ್ಲಿ ಪ್ರಿಂಟ್ ಹಾಕಿ ಕೊಡುತ್ತೆ. ಸೊ ಈ ರೀತಿ ಡಯಾಗ್ರಾಮ್ ಬರುತ್ತೆ. ಈ ಡಯಾಗ್ರಾಮ್ ಅದರ ಪೇಪರ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಹೌದು ಸರ್. ಸೊ ಪ್ರಿಂಟರ್ ಆನ್ ಮಾಡ್ಬಿಡೋಣ. ಓಕೆ ಸರ್, ಮಾಡಿ ಸರ್. ಇದಕ್ಕೇನು ಆತರ ಏನಿಲ್ವಾ? ಆತರ ಲೇಸರ್ ತರ ಸುರಕ್ಷತೆ ಏನು ಆತರ ಇದೆ ಲೈನ್ ಬೇಕಾಗಿಲ್ಲ ಸರ್. ನಾರ್ಮಲ್ ಪ್ರಿಂಟರ್ ಇದು. ನೋಡ್ಕೊಳ್ಳಿ ಸ್ನೇಹಿತರೆ, ಆ ಡಯಾಗ್ರಾಮ್ ಬಂದ್ಬಿಡುತ್ತೆ. ಜಸ್ಟ್ ನೀವು ಏನಂತಂದ್ರೆ ಆ ಡಯಾಗ್ರಾಮ್ ಪ್ರಕಾರ ಕಟ್ ಮಾಡಿಬಿಟ್ರೆ ಮುಗಿದುತ್ತೆ ನಿಮ್ದು ಚೂಡಿದಾರ ಅಥವಾ ಬ್ಲೌಸ್. ಈ ರೀತಿ ಪ್ರಿಂಟ್ ಆಗಿ ಬರುತ್ತೆ ನಿಮ್ಗೆ. ಡಯಾಗ್ರಾಮೇ ಬಂದ್ಬಿಡುತ್ತೆ. ಹೌದು ಸರ್. ಜಸ್ಟ್ ಬಟ್ಟೆ ಮೇಲೆ ಇಡಬೇಕು, ಕಟ್ ಮಾಡಬೇಕು. ಹೌದು. ಫ್ಯೂಚರ್ ರೆಫರೆನ್ಸ್ ಇಟ್ಕೊಂಡ್ರೆ ಸೇಮ್ ಮತ್ತೆ ಪ್ರಿಂಟ್ ತೆಗೆ ಅವಶ್ಯಕತೆ ಇಲ್ಲ. ಅದನ್ನೇ ತಗೊಂಡು ಕಟ್ ಮಾಡ್ಕೋಬಹುದು ಮತ್ತೆ. ಸೊ ಇದೇ ತರ ಆಲ್ಮೋಸ್ಟ್ ಎಲ್ಲಾ ಎಲ್ಲಾನು ಪ್ರಿಂಟ್ ಬರುತ್ತೆ ನಿಮ್ಗೆ. ಸೊ ಪ್ರಿಂಟ್ ಬಂದ ನಂತರ ಈ ರೀತಿ ಬರುತ್ತೆ. ಕಂಪ್ಲೀಟ್ ಬ್ಲೌಸ್ ಸರ್. ಇದು ಬಂದ್ಬಿಟ್ಟು ನಿಮಗೆ ಇದು ಕೂಡ ಅಷ್ಟೇ ಸೇಮ್ ಕಂಪನಿ ಕಡೆಯಿಂದಾನೆ ಟ್ರೈನಿಂಗ್ ಆಗಿರ್ಬೋದು, ಪ್ರತಿಯೊಂದು ಕಂಪನಿ ಕಡೆಯಿಂದಾನೆ ಇರುತ್ತೆ. 1 year ವಾರಂಟಿ ವಿತ್ ಸ್ಪೇರ್ ಪಾರ್ಟ್ಸ್ ಬರುತ್ತೆ. ಸೊ ನಾವು ಇದು ಪ್ರಿಂಟರ್ ಎಪ್ಸಾನ್ ಕಂಪನಿದೆ ಕೊಡ್ತಿರೋದ್ರಿಂದ ನಿಮ್ಮ ಮನೆಯ ನಿಯರೆಸ್ಟ್ ಲೊಕೇಶನ್ ಎಪ್ಸಾನ್ ಸರ್ವಿಸ್ ಸೆಂಟರ್ ಎಲ್ಲಿದೆಯೋ ಅಲ್ಲೇ ಹೋಗಿ ನಾವು ಕೊಟ್ಟಿರೋ ವಾರಂಟಿ ಬಿಲ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ರೆ ಸರ್ವಿಸ್ ಮಾಡ್ಕೊಡ್ತಾರೆ. ಹೌದು ಸರ್. ಸಾಫ್ಟ್ವೇರ್ ಅಲ್ಲಿ ಏನೇ ಇಶ್ಯೂ ಇದ್ರು ನಾವು ನಿಮ್ಗೆ ರಿಸಾಲ್ವ್ ಮಾಡ್ಕೊಡ್ತೀವಿ. 1,20,000 ಆಗುತ್ತೆ ಸರ್, ಇನ್ಕ್ಲೂಡಿಂಗ್ ಸಾಫ್ಟ್ವೇರ್. ಅಂಡ್ ದೆನ್ ಸರ್ ನಮಗೆ ಮಾಸ್ಟರ್ ಗೊತ್ತಾಗ್ತಾ ಇಲ್ಲ, ಮಾಡ್ತಾ ಇಲ್ಲ ಅನ್ನೋ ಟೆನ್ಷನ್ ಇಲ್ಲ ಸರ್. ಹೌದು, ಆರಾಮಾಗಿ ಅವರೇ ಮಾಡ್ಕೋಬಹುದು. ಪ್ರಿಂಟರ್ ಅಲ್ಲಿ ಪ್ರಿಂಟ್ ಕೊಟ್ರೆ ಆರಾಮಾಗಿ ಬರುತ್ತೆ, ಮಾಡ್ಕೋಬಹುದು. ಅಂಡ್ ದೆನ್ ಟೈಲರಿಂಗ್ ಕಿಟ್ ನಿಮ್ಗೆ ಏನ್ ತೋರಿಸುತ್ತೆ ಆ ಟೈಲರಿಂಗ್ ಕಿಟ್ ಕೂಡ ಇದಕ್ಕೂ ಕೂಡ ಬರುತ್ತೆ. ಇದಕ್ಕೂ ಬರುತ್ತೆ. ಅಂಡ್ ದೆನ್ ಈ ರೀತಿಯ 120 ಶೇಪ್ಸ್ ಆಫ್ ನೆಕ್ ಡಿಸೈನ್ಸ್ ನ ನೀವು ಕಟ್ ಮಾಡಬಹುದು ಅಲ್ವಾ? ಇಷ್ಟು ಡಿಸೈನ್ಸ್ ಇದೆ ಮಾರ್ಕೆಟ್ ಅಲ್ಲಿ. ನಾವು ಹೊಸ ಟ್ರೆಂಡ್ ಬಂತು ಅಂದ್ರೂ ನಿಮ್ಗೆ ಎವ್ರಿ 3 months ಒನ್ಸ್ ಅಪ್ಡೇಟ್ ಕೊಡ್ತೀವಿ. ಓಕೆ, ಆ ತರ ಇದ್ದಾಗ ಮಾಡ್ಕೋಬಹುದು. ಹೌದು ಸರ್. ಸೂಪರ್ ಸರ್. ಎಸ್ ಸರ್. ಹೌದು ಸರ್. ಡಿಸ್ಪ್ಲೇ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಎನಿ ಟೈಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಮೆಸೇಜ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ಆಗಿರ್ಬೋದು ನಾನಾಗಿ ರಿಪ್ಲೈ ಮಾಡ್ತೀವಿ. ಅವ್ರಿಗೆ ಏನೇ ಡೌಟ್ ಇದ್ರು ಕ್ಲಾರಿಫೈ ಮಾಡ್ಕೊಡ್ತೀವಿ. ಸೊ ಇನ್ ಕೇಸ್ ಅವ್ರಿಗೆ ಬರಕ್ ಆಗ್ತಿಲ್ಲ ಅಂತಂದ್ರೆ ವಿಡಿಯೋ ಕಾಲ್ ಮುಖಾಂತರ ಅವ್ರಿಗೆ ಡೆಮೋನ ಕೊಡ್ತೀವಿ ಸರ್. ಓಕೆ ಸರ್.